ಸಕಲೇಶಪುರ ಹಾಸನ ರೈಲ್ವೆ ಮಾರ್ಗದಲ್ಲಿ ಎರಡನೇ ಬಾರಿ ಈಗ ಗುಡ್ಡ ಕುಸಿತ ಸಂಭವಿಸಿದೆ. ಈ ರೈಲ್ವೆ ಇಲಾಖೆಯಿಂದ ಬಿರುಸಿನ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಮಂಗಳೂರು ಕಡೆ ತೆರಳುತ್ತಾ ಇರುವಂತಹ ರೈಲನ್ನ ಬಾಳುಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿದ್ರಿಂದ ಈಗ ಪ್ರಯಾಣಿಕರು ಕೆಲ ಕಾಲ ಸಮಸ್ಯೆ ಎದುರಿಸುವಂತಾಯಿತು. ರೈಲ್ವೆ ಮಾರ್ಗದಲ್ಲಿ ಎರಡನೇ ಸಲ ಗುಡ್ಡೆ ಕುಸಿತ, ರೈಲು ಸಂಚಾರ ಸ್ಥಗಿತ, ಪ್ರಯಾಣಿಕರ ಪರದಾಟ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ರೈಲು ಹಳಿ ಮೇಲೆ ಮತ್ತೆ ಮಣ್ಣುಗುಡ್ಡೆ ಕುಸಿದಿದೆ. ಟ್ರ್ಯಾಕ್ ಮೇಲೆ ಬೃಹತ್ ಪ್ರಮಾಣದ ಮಣ್ಣುಗುಡ್ಡೆ ಕುಸಿದ್ರಿಂದ ರೈಲು ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡಿದರು. ಸಕಲೇಶಪುರ ತಾಲೂಕಿನ ನಗರ ಮತ್ತು ಆಚಂಗಿ ಗ್ರಾಮದ ಬಳಿಯ ರೈಲು ಮಾರ್ಗದಲ್ಲಿ ಹಾದು ಹೋಗುವ ರೈಲು ಹಳಿ ಮೇಲೆ ಎರಡನೇ ಬಾರಿ ಮಣ್ಣುಗುಡ್ಡೆ ಕುಸಿದು ಬಿದ್ದಿದೆ. ಪರಿಣಾಮ ಮಂಗಳೂರು ಹಾಸನ ಮಾರ್ಗವಾಗಿ ಸಂಚರಿಸ್ತಾ ಇದ್ದ ರೈಲು ಮಾರ್ಗ ಮಧ್ಯದಲ್ಲಿಯೇ ಸ್ಥಗಿತಗೊಂಡು ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಕೆಲ ದಿನದ ಹಿಂದೆ ಸಕಲೇಶಪುರ ಹಾಸನ ರೈಲು ಮಾರ್ಗದಲ್ಲಿ ಎರಡು ಬೃಹತ್ ಬಂಡೆಗಳು ಹಳಿ ಮೇಲೆ ಕುಸಿದು ಬಿದ್ದಿತ್ತು. ಕಾರ್ಯಾಚರಣೆ ಕೂಡ ಬಹಳ ಜಟಿಲತನದಿಂದ ಕೂಡಿತ್ತು. ರೈಲ್ವೆ ಟ್ರ್ಯಾಕ್ ಬಳಿ ಇತರ ಯಾವುದೇ ವಾಹನ ಹೋಗದ ಪರಿಸ್ಥಿತಿ ಇದ್ದು ರೈಲ್ವೆ ಬೃಹತ್ ಟ್ರಾಲಿಗಳ ಮುಖಾಂತರವೇ ಮಣ್ಣು ತೆಗೆಯುವ ಅನಿವಾರ್ಯತೆ ಎದುರಾಗಿತ್ತು. 3 ದಿನ ಸತತ ಕಾರ್ಯಾಚರಣೆ ನಡೆಸಿ ಟ್ರ್ಯಾಕ್ ತೆರವುಗೊಳಿಸಿದರು. ಇದೀಗ ಅದೇ ಸ್ಥಳದಲ್ಲಿ ಎರಡನೇ ಬಾರಿ ಮಣ್ಣುಗುಡ್ಡೆ ಕುಸಿದು ಬಿದ್ದಿದೆ. ಮಣ್ಣು ತೆರವು ಕಾರ್ಯ ಆರಂಭ ಆಗಿದೆ. ಮಂಗಳೂರು ರೈಲನ್ನ ಬಾಳುಪೇಟೆಯಲ್ಲೇ ತಡೆದು ನಿಲ್ಲಿಸಿ ಎಲ್ಲಾ ಪ್ರಯಾಣಿಕರನ್ನ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಕರೆತಂದು ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಈ ಮಾರ್ಗದಲ್ಲಿ ಪದೇ ಪದೇ ಮಣ್ಣುಗುಡ್ಡೆ ಕುಸಿದು ಬೀಳ್ತಾ ಇರೋದು ರೈಲ್ವೆ ಇಲಾಖೆಗೆ ಸವಾಲಾಗಿದೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಲಾರಿ ಮಾಲೀಕರಿದ್ದಾರೆ, ಅವರು ಕನ್ಫರ್ಮ್ ಕೂಡ ಮಾಡಿರುವಂಥದ್ದು. ನೋಡಿ, ಇವತ್ತು ಪತ್ತೆಯಾಗಿರುವಂಥ ವಸ್ತುಗಳು ನೋಡಿ, ಇಲ್ಲೊಂದು ಪೀಸ್ ಸಿಕ್ಕಿದೆಯಲ್ಲ, ಈ ಒಂದು ಪೀಸ್ ಇದು ಟ್ರಕ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಟ್ರಕ್ ಅಲ್ಲೇ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ. ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಬೆಂಜ್ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ನಿಶ್ಚಿತ ಆಗಿದೆ ಟ್ರಕ್ ಇಲ್ಲೇ ಇದೆ ಅನ್ನೋದರಲ್ಲಿ. ಕಾರ್ಯಾಚರಣೆ ವೇಳೆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ನ ಇನ್ನೊಂದು ಭಾಗ ಪತ್ತೆಯಾಗಿದೆ. ಟ್ಯಾಂಕರ್ ನದಿಗೆ ಉರುಳಿ ತಿಂಗಳು ಸಮೀಪ ಆಗ್ತಾ ಇರೋದ್ರಿಂದ ಗ್ಯಾಸ್ ಲೀಕ್ ಆಗುವ ಭೀತಿ ಎದುರಾಗಿದೆ. ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ನಾಪತ್ತೆಯಾದವರು ಸಿಗಲಿ ಅನ್ನೋದೇ ನಮ್ಮ ಆಶಯ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸರ್ಕಾರಿ ವೈದ್ಯರು ಕಪ್ಪು ಬಟ್ಟೆ ಧರಿಸಿ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ನೀಡಲಿದ್ದಾರೆ. ಖಾಸಗಿ ವೈದ್ಯರು ಐಎಂಎ ಸಂಘದ ಎದುರು ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ ಜೊತೆಗೆ ಕ್ಲಿನಿಕ್ ವೈದ್ಯರು ಕೂಡ ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ವೈದ್ಯರ ಪ್ರತಿಭಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಪ್ರತಿಭಟನೆ ಉದ್ದೇಶ ಸರಿ ಇದೆ, ಅವರ ಹಕ್ಕನ್ನ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿದ್ರು. ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಅವರು ಸ್ಟ್ರೈಕ್ಗೆ ಹೋಗ್ಬೋದು, ನಾವು ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ, ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಲಿ ಅಂತ ನಾನು ಹೇಳ್ತೀನಿ. ಇನ್ನು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ನೋಡೋದಾದ್ರೆ, ಐಎಂಎ ವ್ಯಾಪ್ತಿಯ 30,000 ವೈದ್ಯರು ಬೆಂಬಲ ನೀಡಲಿದ್ದಾರೆ. ಪನ ಬೆಂಬಲ, ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಬೆಂಬಲ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮಕ್ಕಳ ವೈದ್ಯರ ಅಸೋಸಿಯೇಷನ್, ಆರ್ಥೋಪೆಡಿಕ್ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್, ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇವೆ. ನಾಳೆ ಕೋಲ್ಕತ್ತಾ ವೈದ್ಯ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಆಸ್ಪತ್ರೆಯತ್ತ ತೆರಳುವ ಮುನ್ನ ಎಚ್ಚರ ವಹಿಸಬೇಕು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಲೆಮನೆ ಬಳಿಕ ಈಗ ಮತ್ತೊಂದು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕಿರಾತಕರು ಹೆಣ್ಣು ಭ್ರೂಣಕ್ಕೆ ವಿಷವಿತ್ತಿದ್ದಾರೆ. ಆ ಕುರಿತೊಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ.
ಸಕ್ಕರೆ ನಾಡಲ್ಲಿ ಹೆಣ್ಣು ಭ್ರೂಣಕ್ಕೆ ವಿಷ, ಅಲೆಮನೆ ಬಳಿಕ ಮತ್ತೊಂದು ಭ್ರೂಣ ಹತ್ಯೆ. ಹೆಣ್ಣು ಅಂದ್ರೆ ಮನೆಯ ನಂದಾದೀಪ. ಹೆಣ್ಣಿದ್ದ ಕಡೆ ಅಲ್ಲಿ ಸಂಭ್ರಮಕ್ಕೆ ಕೊರತೆ ಇಲ್ಲ. ಅಂತಹ ಲಕ್ಷ್ಮಿಯನ್ನ ತಾಯಿಯ ಗರ್ಭದಲ್ಲೇ ಚಿವುಟಿ ಹಾಕೋ ಹೀನ ಕೃತ್ಯಗಳು ನಡೀತಾ ಇವೆ. ಅದರಲ್ಲೂ ಮಂಡ್ಯ ಅಂದ್ರೆ ಸಕ್ಕರೆ ನಾಡು. ಆದ್ರೆ ಇದೇ ನಾಡಲ್ಲಿ ಇದೀಗ ಹೆಣ್ಣು ಭ್ರೂಣಗಳಿಗೆ ಸಕ್ಕರೆ ಅಲ್ಲ, ಬದಲಿಗೆ ವಿಷ ಉಣಬಡಿಸಲಾಗ್ತಾ ಇದೆ. ಇಲ್ಲಿ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡಲಾಗ್ತಾ ಇದೆ. ಅಲೆಮನೆ ಬಳಿಕ ಮತ್ತೊಂದು ಭ್ರೂಣ ಹತ್ಯೆಯ ಕೇಸ್ ಬೆಳಕಿಗೆ ಬಂದಿದೆ. ನಾಗಮಂಗಲದ ಮಾವಿನಕೆರೆ ಗ್ರಾಮದ ತೋಟದ ಮನೆಯಲ್ಲಿ ಭ್ರೂಣ ಹತ್ಯೆ ಮಾಡಲಾಗ್ತಾ ಇದೆ. ಭ್ರೂಣ ಲಿಂಗ ಪತ್ತೆ ಮಾಡ್ತಾ ಇದ್ದಾಗಲೇ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮನೆ ಮಾಲೀಕ ಧನಂಜಯ್, ಗ್ರೂಪ್ ಡಿ ನೌಕರೆ, ಹಾಸನ ಮೂಲದ ಗರ್ಭಿಣಿಯ ಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಅಬಾರ್ಷನ್ ಕಿಟ್, ಸ್ಕ್ಯಾನಿಂಗ್ ಮಿಷಿನ್ ಸೀಸ್ ಮಾಡಲಾಗಿದೆ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಆರೋಪಿ ಅಭಿಷೇಕ್ ಎಸ್ಕೇಪ್ ಆಗಿದ್ದಾನೆ. ಒಟ್ಟಾರೆ ಈ ಹೀನ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯ ಜೊತೆಗೆ ಇನ್ಮುಂದೆ ಇದು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಅವರೆಲ್ಲ ಬಾಸ್ ಹೇಳಿದ್ರು ಅಂತ ಒಬ್ಬನನ್ನ ಕೊಂದ ಆರೋಪದಲ್ಲಿ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ತಪ್ಪೇ ಮಾಡಿಲ್ಲ ಅಂದವರಿಗೆ ಆ ಒಂದು ಸಾಕ್ಷ್ಯವೇ ಈಗ ಕುತ್ತಾಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಆ ಸಾಕ್ಷಿ ಯಾವುದು, ಕೊಲೆ ಸತ್ಯ ಬಿಚ್ಚಿಟ್ಟಿದ್ ಹೇಗೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಲೆಯ ಕರಾಳ ಸಂಚು ಬಿಚ್ಚಿಡ್ತು ಕೂದಲು. ಕಾರಲ್ಲಿ ಹೇರ್, ಆ ಆರೋಪಿಗೆ ಟ್ರಬಲ್. ಈಗ ಎಲ್ಲಿ ನೋಡಿದ್ರು ಕೊಲೆ ಆರೋಪಿ ದಿ ಗ್ರೇಟ್, ಕೋಟ್ಯಾಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ದರ್ಶನ್ ದೇ ಸದ್ದು. ಯಾವಳನ್ನು ಮೆಚ್ಚೋಕೆ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಪಾಲಾಗಿದ್ದಾರೆ. ಒಬ್ರಲ್ಲ ಇಬ್ಬರಲ್ಲ 17 ಆರೋಪಿಗಳು ಶ್ರೀಕೃಷ್ಣನ ಜನ್ಮಸ್ಥಳ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಆರೋಪಿಗಳು ಜೈಲಲ್ಲಿದ್ರೂ ಕೂಡ ಇತ್ತ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದಿನವಿಡೀ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ ರಾಕ್ಷಸರು ಕಾರಿನ ಮೂಲಕ ಶವ ಸಾಗಿಸಿದ್ರು. ಒಂದು ಕಾರಲ್ಲಿ ಶವ ಇದ್ರೆ ಇನ್ನೊಂದು ಕಾರಲ್ಲಿ ಫಾಲೋ ಮಾಡ್ತಾ ಇದ್ರು. ಈಗಾಗಲೇ ಆರೋಪಿಗಳು ಬಳಸಿದ್ದ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಶವ ಸಾಗಿಸಿದ್ದ ಕಾರಿನ ಪರಿಶೀಲನೆ ವೇಳೆ ಒಂದು ಕೂದಲು ಪತ್ತೆಯಾಗಿತ್ತು. ಈ ಕೂದಲನ್ನ ಎಫ್ಎಸ್ಎಲ್ಗೆ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿತ್ತು. ಆದರೆ ಈಗ ಆ ವರದಿ ತನಿಖಾ ತಂಡದ ಕೈ ಸೇರಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದೆ. ಶವ ಸಾಗಿಸಿದ ಕಾರಿನಲ್ಲಿ ಸಿಕ್ಕಿದ್ದ ಕೂದಲು ಆರೋಪಿ ಕೂದಲ ಜೊತೆ ಮ್ಯಾಚ್ ಆಗಿದೆ. ಕೆಲ ಆರೋಪಿಗಳ ಪೈಕಿ ಒಬ್ಬ ಆರೋಪಿಯ ಹೇರ್ ಸ್ಯಾಂಪಲ್ ಜೊತೆ ಮ್ಯಾಚ್ ಆಗಿದೆ. ಇನ್ನು ರೇಣುಕಸ್ವಾಮಿ ಶವ ಇದ್ದ ಕಾರಲ್ಲಿ ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್ ಇದ್ರು. ಇವರ ಪೈಕಿ ಒಬ್ಬನ ಹೇರ್ ಸ್ಯಾಂಪಲ್ ಇದರ ಜೊತೆ ಮ್ಯಾಚ್ ಆಗಿದೆ. ಈ ವರದಿ ಪೊಲೀಸರಿಗೆ ಮತ್ತೊಂದು ಬಲವಾದ ಸಾಕ್ಷ್ಯವಾಗಿದೆ. ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಹಾಗೂ ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಈಗ ಈ ಕೂದಲು ಸ್ಯಾಂಪಲ್ ವರದಿಯು ಆರೋಪಿಗಳ ವಿರುದ್ಧ ಪ್ರಬಲ ಅಸ್ತ್ರವಾಗಿದ್ದು, ಆರೋಪಿಗಳು ಈ ಕೇಸ್ನಿಂದ ಮಿಸ್ ಆಗುವ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನೇನು ತುಂಗಾಭದ್ರಾ ಜಲಾಶಯದ ಗೇಟ್ ಕೂಡಿಸ್ತಾರೆ, ಸಿಹಿ ಸುದ್ದಿ ಕೇಳ್ತೇವೆ ಅಂತ ಅನ್ಕೊಂಡಿರುವಂತ ಕನ್ನಡಿಗರಿಗೆ ಈಗ ನಿರಾಸೆಯಾಗಿದೆ. ಸ್ಟಾಫ್ ಲಾಕ್ ಗೇಟ್ ಕೂಡಿಸುವಂತ ಕಾರ್ಯಕ್ಕೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಟಿಬಿ ಡ್ಯಾಮ್ನಲ್ಲಿ ಆಗ್ತಿರೋದಾದ್ರೂ ಏನು ಅಂತೀರಾ? ಇಷ್ಟು